ಹಾಕಿದ ಪ್ಲಾನ್ ಪ್ರಕಾರ ಕೊನೆಯ ಪುಟಕ್ಕೆ ಬಂದು ತಲುಪಿದನು. ಇದು ಅಂತ್ಯವಾಗಬೇಕಾದರೆ ನಾ ಅಂದುಕೊಂಡ ಕಾರ್ಯವನ್ನು ನೆರವೇರಿಸಲೇಬೇಕು. ಪಾಟೀಲ, ನೀ ಅಂದುಕೊಂಡ ಕಾರ್ಯಕ್ಕೆ ನನ್ನನ್ನು ಬಳಸಿಕೊಂಡು ಹೇಗೆ ಮೆರೆಯುತ್ತಿದ್ದೀಯೋ ಹಾಗೆ ನಿನ್ನ ಸರ್ವ ಆಸ್ತಿಯನ್ನು ದೋಚಿಕೊಂಡು ಈ ಮನೆಯಿಂದ ಕಾಲು ಕೀಳುವುದೇ ನನ್ನ ಮುಂದಿನ ಗುರಿ. ನಾ ಬಯಸಿದ ಭಂಡಾರ ನನ್ನ ಕೈ ಸೇರಿದಂತಾಯಿತು. ಪಾಪಿಯ ದುಡ್ಡು ಪರರಿಗೆ ಎನ್ನುವ ಮಾತು ಈಗ ನನ್ನಿಂದ ನಿಜವಾಯಿತು. ಈ ಪಾತಕ ಲೋಕದಲ್ಲಿ ಪರಾಗಿ ಆಗುವುದೇ ನನ್ನ ಮುಂದಿನ ಗುರಿ. ಸುಮಾ, ಪ್ಲೀಸ್ ನನ್ನ ಮಾತು ನಂಬು. ನನ್ನದೇನೇ ತಪ್ಪಲ್ಲ ಸುಮಾ ಇದರಲ್ಲಿ. ಮುಚ್ಚೋ ಬಾಯ್, ನಾನು ನೀಚ. ದೇವರಂತ ನನ್ನ ಗಂಡನನ್ನ ಬಿಟ್ಟು ನಿನ್ನ ಜೊತೆ ಬಂದೆ. ಆದ್ರೆ ಆಸ್ತಿಗೋಸ್ಕರ ಎಲ್ಲ ಹಣವನ್ನ ದೋಚ್ಕೊಂಡು ಹೋಗ್ತಾ ಇದೆಯಲ್ಲ, ನನ್ನ ಬಾಳನ್ನೇ ಹಾಳು ಮಾಡಿದ ನಿನ್ನನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲವೋ? ಸಾಯಲಿಕ್ಕೆ ಸಿದ್ಧನಾಗು. ಗಂಡನನ್ನು ಬಿಟ್ಟು ಮಿಂಡನೊಂದಿಗೆ ಮಲಗುವ ನಿನಗೆ ಇಷ್ಟು ಇರಬೇಕಾದರೆ ಇನ್ನು ನಿನ್ನಂತಹ ಹೆಣ್ಣನ್ನು ಪಳಗಿಸುವ ಈ ಮೂರು ಲೋಕದ ಮುಕ್ಕಣ್ಣನಿಗೆ ಇನ್ನೆಷ್ಟಿರಬೇಡ. ಬೇರೆ ನರಸಿಂಹ, ದಯವಿಟ್ಟು ನನ್ನ ಕೊಂದು ಹಾಕ್ಬೇಡ. ನಿನ್ನ ಕೈ ಮುಗಿದು ಬೇಡ್ಕೋತೀನಿ, ನನ್ನನ್ನ ಬಿಟ್ಬಿಡು. ಈಗ ನಿನ್ನನ್ನು ಬದುಕಲು ಬಿಟ್ಟರೆ ನನಗೆ ಮುಂದೆ ಅಪಾಯ ತಪ್ಪಿದ್ದಲ್ಲ. ನಾನು ಬದುಕಬೇಕಾದರೆ ನೀನು ಸಾಯಲೇಬೇಕು. ಬೇಡ ನರಸಿಂಹ, ನೀನ್ ಹೇಳಿದಂತೆ ಕೇಳ್ತೀನಿ. ದಯವಿಟ್ಟು ನನ್ನನ್ನ ಕೊಂದು ಹಾಕ್ಬೇಡ, ನನ್ನನ್ನ ಬಿಟ್ಬಿಡು. ಸುಮಾ, ನಿನ್ನಂತಹ ಹೆಣ್ಣಿನ ತಳವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆ ಬ್ರಹ್ಮನಿಗೆ ಸಾಧ್ಯವಿಲ್ಲವೆಂದಾಗ ನನ್ನಂತಹ ನರಮನಸ್ಸಿನಿಗೆ ಇನ್ನೆಲ್ಲಿಂದ ಸಾಧ್ಯ? ನಿನ್ನಂತಹ ಹೆಣ್ಣಿನ ಕುತಂತ್ರ, ಗಂಡನನ್ನು ಬಿಟ್ಟು ಮಿಂಡನೊಂದಿಗೆ ಮಲಗುವ ನೀನು ಮತ್ತೊಬ್ಬರ ಜೊತೆಯಲ್ಲಿ ಹೋಗುವುದಿಲ್ಲ ಎನ್ನುವುದಕ್ಕೆ ಯಾವ ಗ್ಯಾರಂಟಿ? ಇನ್ನು ಮುಂದೆ ಈ ಭೂಮಿಯ ಮೇಲೆ ಬದುಕುವುದಕ್ಕೆ ನಿನಗೆ ಅರ್ಹತೆ ಇಲ್ಲ. ಸಾಯಲು ಸಿದ್ಧವಾಗು. ಕೊನೆಗೂ ನನ್ನ ಕೊಲೆ ಮಾಡ್ಬಿಟ್ಟೇನೆ. ನನ್ನನ್ನು ಎದುರಾಗಿಕೊಂಡವರಿಗೆ ಇದೇ ಸರಿಯಾದ ಶಿಕ್ಷೆ. ಮತ್ತೆ ಯಾರಾದರೂ ನೋಡುವಷ್ಟರಲ್ಲಿ ಇಲ್ಲಿಂದ ಕಾಲು ಕೀಳುವುದೇ ಒಳ್ಳೆಯದು. ಯಾರು ಸಾಬ್, ಒಂದು ಹೆಜ್ಜೆ ಮುಂದಿಟ್ಟರೆ ಸೂಟ್ ಮಾಡುತ್ತೆ ಮಗನೇ. ನಾ ಬಿಟ್ಟ ಅನ್ನವರು ತಿಂದು ಬದುಕುವ ನಾಯಿ ನೀನು. ಈಗ ನನ್ನ ಮಗಳನ್ನು ಕೊಲೆ ಮಾಡಿದ್ದಲ್ಲದೆ ನನ್ನ ಮನೆಯ ಸರ್ವಾಸ್ತಿಯನ್ನು ದೋಚಿಕೊಂಡು ಹೋಗುತ್ತಿದ್ದೀಯಾ? ಯಾರು? ಪಾಟೀಲರು. ಪಾಟೀಲರೇ, ಇದರಲ್ಲಿ ನನ್ನದೇನು ತಪ್ಪಿಲ್ಲ. ಪಾಟೀಲರೇ, ನನ್ನದೇನು ತಪ್ಪಿಲ್ಲ. ಸಾಕು ಬಾಯಿ ಮುಚ್ಚು ಗೋಮುಖ ವ್ಯಗ್ರ. ನಿನ್ನ ಒಳಮುಖವೆಲ್ಲ ನನಗೆ ತಿಳಿದು ಹೋಯಿತು. ನಂಬಿದವರ ಕತ್ತಿಗೆ ಕೊಯ್ಯುವ ಕಿರಾತಕಲಿಲ್ಲ. ಏ ಪಾಟೀಲ, ರಾಜಕೀಯದಲ್ಲಿ ನಿಂತು ನನ್ನಿಂದ ರೈತರಿಗೆ ಅನ್ಯಾಯ ಅಕ್ರಮಗಳನ್ನು ಮಾಡಿಸಿದವನು ನೀನು, ನಾನಲ್ಲ. ಆ ಶಂಕರನ ಹೊಲದಲ್ಲಿದ್ದ ನಿಧಿಯನ್ನು ರಾತ್ರೋರಾತ್ರಿ ಎಬ್ಬಿಸಿ ಮನೆ ತುಂಬಿಸಿಕೊಂಡವನು ನೀನು, ನಾನಲ್ಲ. ಸಾಕು ಬಾಯಿ ಮುಚ್ಚು ಕಪಿ. ಇದನ್ನೆಲ್ಲ ಮಾಡಲಿಕ್ಕೆ ಹೇಳಿದವನು ಮಾತ್ರ ನಾನು. ನಿನ್ನ ಕೈಯಾರ ಮಾಡಿದವನು ನೀನು. ನಿನಗೆ ಇಷ್ಟೆಲ್ಲ ತಿಳಿದಿರಬೇಕಾದರೆ ಈ ಭೂಮಿ ಮೇಲೆ ಬದುಕಲು ನಿನಗೆ ಹಕ್ಕಿಲ್ಲ. ಸಾಯಲು ಸಿದ್ಧವಾಗ ಮಗನ. ಪಾಟೀಲ, ಅಂತಹ ಬೆಂಗಳೂರು ಸಿಟಿಯಲ್ಲಿ ನಾ ಎನ್ನುವವರ ನರಗಳನ್ನು ಕಿತ್ತ
ನರಸಿಂಹನಿಗೆ ಪ್ರಾಣದ ಬಗ್ಗೆ ಹೆದರಿಸುತ್ತಿರುವಿಯ? ಇವನು ಮನಸ್ಸು ಮಾಡಿ ಸುಮ್ಮನಿದ್ದರೆ ಯೋಗಿ ಸಿದ್ಧಿಗೆದ್ದು ಮೈಗೊಳವಿದರಾಗಿ ಬೆಳೆಸಿದೆ. ಇಷ್ಟೆಲ್ಲ ಮಾಡಿದೆ. ಅನ್ನ ಹಾಕುವ ಮನೆಗೆ ಕನ್ನ ಹಾಕುವ ನಿಲ್ಲಂತ ಪಾಪಿಗಳು ಇನ್ನು ಮುಂದೆ ಬದುಕಬಾರದು. ಸಿದ್ಧನಾಗ ಮಗನ. ಯಾರಾದ್ರೂ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ಸೂಟ್ ಮಾಡಿಬಿಡ್ತೀನಿ ಸ್ಕೌಂಡ್ರಲ್. ಲೇ, ನನ್ನನ್ನು ಸೂಟ್ ಮಾಡುತ್ತೇನೆ ಅಂತ ಹೇಳವ ನೀನ್ ಯಾವ ತಿರುಬೋಕೇಲೇ? ಲೇ ನರಸಿಂಹ, ನಿಮ್ಮಂತ ಎಷ್ಟೋ ಗೂಂಡಾ ಸೊಳೆ ಮಕ್ಕಳು ಒದ್ದು ಒಳಗಾಕಿರುವ ನನಗೆ ಇನ್ನು ನಿನ್ನಂತ ನರಕ್ಕೂ ನೀನು ಒದ್ದು ಒಳಗಾಕದ ನನಗೆ ಲೆಕ್ಕ. ಅಲ್ಲೇ ಹೆಣ್ಣು ಮಕ್ಕಳ ಜೊತೆಗೆ ನಿನ್ನ ವ್ಯಾಪಾರದ ಬುದ್ಧಿಯನ್ನು ತೋರಿಸುವುದು ಬಿಟ್ಟು ಈ ಕಿಲಾಡಿ ಗಂಡಿನ ಗುಂಡಿಗೆಗೆ ಗುಂಡು ಹಾರಿಸಲು ಬಂದಿರುವಲ್ಲಿ ನೀನ್ ಯಾವನು? ಗೋಪಾಲ. ನರಸಿಂಹ, ನಾನು ಬಂದಿರುವುದು ನನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದು ಕಲಲೆ ಕವಿಯೇ. ನಿಮ್ಮಂತ ಭಾಂಡರನ್ನು ಸದೆ ಬಡಿಯಲು ಬಂದಿರುವ CID ಇನ್ಸ್ಪೆಕ್ಟರ್ ಗೋಪಾಲ್ ರಾಜ್. ಇನ್ಸ್ಪೆಕ್ಟರ್, ಯಾವ್ದು ಕೊಂಡು ಬನ್ನಿ ಅವರನ್ನ. ಮಿಸ್ಟರ್ ಗೋಪಾಲ್ ರಾಜ್, ನಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ನಿಮ್ಮ ಹತ್ತಿರ ವಾರೆಂಟ್ ಇದೆಯಾ? ಕಾರಣ ಒಂದ ಎರಡ, ಏನೂ ಅರಿಯದ ಹಳ್ಳಿಯ ಅಮಾಯಕ ಜನರಿಗೆ ಅನ್ಯಾಯ ಮಾಡಿ ಆ ಬನಶಂಕರಿಯ ದೇವಿಯ ಆಭರಣವನ್ನು ಕದ್ದು ಅದನ್ನು ಸರ್ಕಾರಕ್ಕೆ ಒಪ್ಪಿಸದೆ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡಿರುವುದು ನನಗೇನು ಗೊತ್ತಿಲ್ಲ ಅಂತಿದ್ರು ಯಾ ನರಸಿಂಹ. ಇಷ್ಟೆಲ್ಲ ಸಾಲದೆ ಆ ಶಂಕರನ ತಮ್ಮ ಜಗದೀಶನನ್ನು ಕೊಲೆ ಮಾಡಿ ಅನ್ಯಾಯವಾಗಿ ಆ ಭದ್ರನನ್ನು ಜೈಲಿಗೆ ಕಳಿಸಿದ್ದು ನನಗೇನು ಗೊತ್ತಿಲ್ಲ ಅಂತ ತಿಳಿದಿರುವ ಯಾ. ಮಿಸ್ಟರ್ ಗೋಪಾಲ್ ರಾಜ್, ಇದನ್ನ ಬರೀ ಬಾಯಿ ಮಾತಿನಿಂದ ಹೇಳಿದರೆ ಕೋರ್ಟ್ ಒಪ್ಪುತ್ತದೆ ಎಂದು ತಿಳಿದಿರುವಿಯಾ? ಅಷ್ಟಕ್ಕೂ ನಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ನಿನ್ನ ಹತ್ತಿರ ವಾರೆಂಟ್ ಇದೆಯಾ? ಲೇ ಕವಿಯೇ, ವಾರೆಂಟ್ ಅಷ್ಟೇ ಐತೆ, ನಿಮ್ಮ ಮೇಲೆ ಸೂಟೌಟ್ ಆರ್ಡರ್ ಕೂಡ ಇದೆ. ಮತ್ತೊಬ್ಬರ ಮನೆಯಿಂದಲೇ ತಿನ್ನುವ ನಿನಗೆ ಇಷ್ಟಿರಬೇಕಾದ್ರೆ ಇನ್ನು ಇವನು ಕರ್ನಾಟಕದಲ್ಲಿ ಅಧಿಕಾರ ಇರುವ ನನಗಿನ್ನೆಷ್ಟಿರಬೇಡ. ನೀನು ಹೀಗೆ ರೀತಿ ಎಂದು ತಿಳಿದು ನೀವು ಇಲ್ಲಿಯ ತನಕ ಮಾತನಾಡುತ್ತನ್ನು ಫೋನ್ನಲ್ಲಿ ರೆಕಾರ್ಡ್ ಮಾಡಿದ್ದೇನೆ. ಸಾಕು, ಬಾಯಿ ಮುಚ್ಚು ಸರ್ಕಾರದ ಸೊಕ್ಕಿನ ಪುಣ್ಯೇ. ಇವನು ಯಾರನ್ನು ತಿಳಿದಿರುವೆ? ಇವನು MLA ಸಿದ್ದಪ್ಪ. ಈ MLA ಅನ್ನು ಅರೆಸ್ಟ್ ಮಾಡುವಷ್ಟು ಸೊಕ್ಕು ಬಂದಿತ ಸೊಕ್ಕಿನ ಪುಣ್ಯೇ. ಅದಲ್ಲ, ನಿನ್ನನ್ನು ಅಷ್ಟೇ ಅಲ್ಲ ಪಡಿಲ್ಲ, ನಿಮ್ಮ ಅಪ್ಪನನ್ನು ಅರೆಸ್ಟ್ ಮಾಡಬಲ್ಲೆ. ಸರ್ಕಾರಕ್ಕೆ ವಿರೋಧವಾಗಿ ನಡೆದುಕೊಂಡವರನ್ನು MLA ಆಗಿರ್ಲಿ MP ಆಗಿರ್ಲಿ ಅವರ ಅಪ್ಪನನ್ನು ಅರೆಸ್ಟ್ ಮಾಡಬಲ್ಲೆ. ಇವನು ಕರ್ನಾಟಕದಲ್ಲೇ ಇರುವ CID ಇನ್ಸ್ಪೆಕ್ಟರ್ ಗೋಪಾಲ್ ರಾಜ್. ನೀವು ಇಷ್ಟು ದಿನ ಆಡಿದ ನಾಟಕಕ್ಕೆ ಇಂದು ನಾನು ಮಂಗಳ ಅಡೆಯುತ್ತಿರುತ್ತೇನೆ. ಇನ್ಸ್ಪೆಕ್ಟರ್, ಎಳೆದುಕೊಂಡು ಹೋಗಿವರನ್ನ